ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ವಿಚಾರ ಅವರ ಆಪ್ತ ಗೆಳೆಯರಿಗೆ ತುಂಬ ನೋವಿನ ಸಂಗತಿಯಾಗಿತ್ತು. ಸದ್ಯಕ್ಕೆ ನಮ್ಮ ಜೊತೆ ಧರ್ಮಕೀರ್ತಿ ರಾಜ್ ಅವರು ಇದ್ದಾರೆ. ಯಾಕಂದರೆ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದರು ಮತ್ತು ಅವರ ಸಿನಿಮಾಗಳಲ್ಲಿ ನಟಿಸಿದಂಥವರು. ಬನ್ನಿ ಮಾತಾಡ್ಸೋಣ. ಧರ್ಮಕೀರ್ತಿ ಅವರೇ, ದರ್ಶನ್ ಅವರು ಈ ಒಂದು ಪರಿಸ್ಥಿತಿ, ಈ ಒಂದು ಸುದ್ದಿ ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಆ ವಿಚಾರ? ಸರ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ಚಿತ್ರರಂಗ ಬರೋಕ್ಕಿಂತ ಮುಂಚೆ ನಾನು ಅವ್ರ ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ಆ್ಯಂಡ್ ಅವ್ರ ಮನೆ ಊಟ ಮಾಡಿದ್ದೀನಿ. ವಿಜಯಕ್ಕ ಆಗಿರ್ಬೋದು, ಅವರಾಗಿರ್ಬೋದು, ಹೊಟ್ಟೆ ತುಂಬ ಊಟ ಮಾಡಿ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ಇದೆಲ್ಲ ಆಗಬಾರ್ದಿತ್ತು. ಏನೋ ಬೇಜಾರಾಗುತ್ತೆ ಇದೆಲ್ಲ ಆಗಿರೋದು. ಖಂಡಿತ ನೋವಾಗುತ್ತೆ. ಯಾಕೆಂದರೆ ಚೆನ್ನಾಗಿದ್ದರು, ಎಲ್ಲ ಚೆನ್ನಾಗಿದ್ದಿದ್ದಾಗ ಸಡನ್ನಾಗಿ ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಮತ್ತೆ ನೋಡಬೇಕಂದ್ರೆ ಪೊಲೀಸವರು ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವಾಗ ಕೋರ್ಟಲ್ಲಿದೆ. ಸೊ ಕಾನೂನು ಯಾವ ಥರ ಒಂದು ರೀತಿಯಲ್ಲಿ ಏನೇನು ಆಗಬೇಕು ಅದು ಆಗುತ್ತೆ. ನ್ಯಾಯಾಲಯಕ್ಕೆ ನಾವು ಯಾವತ್ತೂ ತಲೆ ಬಾಗಲೇಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.